ರುದ್ರಾ ಫೋರ್ಮಾಟ್. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈಗ ಮತ್ತೆ ಬಹಳಷ್ಟು ಟ್ರೆಂಡಿಂಗ್ ನಲ್ಲಿದೆ. ಅದ್ಯಾವ ವಿಷಯಕ್ಕಂತಂದ್ರೆ ನಿನ್ನೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ನಡೆದ ಪಂದ್ಯದಲ್ಲಿ ಖಲೀಲ್ ಅಹ್ಮದ್ ಮತ್ತು ಚೆನ್ನೈ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಬಾಲ್ ಟೆಂಪರಿಂಗ್ ನಡೆಸಿದ್ರ ಎನ್ನುವಂತಹ ಒಂದು ಚರ್ಚೆ ಈಗ ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಇದೇ ಚೆನ್ನೈ ತಂಡ ಈ ಹಿಂದೆ 2016 ಮತ್ತು 17 ನಲ್ಲಿ ಬ್ಯಾನ್ ಕೂಡ ಆಗಿತ್ತು. ಅದು ಸ್ಪಾಟ್ ಫಿಕ್ಸಿಂಗ್ ಮತ್ತು ಬೆಟ್ಟಿಂಗ್ ನಲ್ಲಿ ತೊಡಗಿದೆ ಅಂತ ಹೇಳಿ ಈಗ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಚೆನ್ನೈ ತಂಡದ ಮೇಲೆ ಬಹಳಷ್ಟು ಅನುಮಾನ ಕೂಡ ಬರ್ತಾ ಇದೆ. ಈ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಮಾಜಿ ಆಟಗಾರರು, ಹಾಲಿ ಆಟಗಾರರು ಕೂಡ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ IPL ದಬಾಕ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಜಾಯಿನ್ ಆಗಿದ್ದಾರೆ ಕ್ರೀಡಾ ವರದಿಗಾರರಾಗಿರ್ತಕ್ಕಂತಹ ರಮೇಶ್ ಕೋಟಿ ಅವರು. ಬನ್ನಿ ನಿನ್ನೆ ಒಂದು ಪಂದ್ಯದ ಬಗ್ಗೆ ಅವರ ಹತ್ರ ಮಾತಾಡ್ಕೊಂಡು ಏನದು ವಿಷಯ ಎನ್ನುವಂತದನ್ನ ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ಒಂದು ಬಹಳಷ್ಟು ಚರ್ಚೆಯ ವಿಷಯ ಇದು. ಯಾಕಂತಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈ ಹಿಂದೆನೆ ಬ್ಯಾನ್ ಕೂಡ ಆಗಿತ್ತು 2 ವರ್ಷಗಳ ಆಟ ಆಡದೆ ಇರುವಂತ ಕಾರಣದಿಂದಾಗಿ. ಹಾಗಾಗಿ ನಿನ್ನೆ ಒಂದು ಪಂದ್ಯದ ಒಂದು ಬಾಲ್ ಟೆಂಪರಿಂಗ್ ಎನ್ನುವಂತಹ ವಿಷಯದ ಬಗ್ಗೆ ಸ್ಪಷ್ಟತೆ ಕೊಡೋದಾದ್ರೆ ಖಂಡಿತ ಕೊಡೋಣ. ಭಾನುವಾರ ಎರಡು ಮ್ಯಾಚ್ ಇತ್ತು. IPL ಟೂರ್ನಿಯ 2 ಮ್ಯಾಚ್ ಇತ್ತು. ಎರಡನೇ ಮ್ಯಾಚ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ತಂಡಗಳು ಕಾದಾಟ ನಡೆಸಿದ್ವು. ನಿಮ್ಗೆ ಗೊತ್ತಿರೋ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ಎರಡೂ ತಂಡಗಳು ಕೂಡ ಅತಿ ಹೆಚ್ಚು ಟೂರ್ನಿಗಳನ್ನ ಗೆದ್ದಿರ್ತಕ್ಕಂಥ ತಂಡಗಳು. ಚೆನ್ನೈ ಸೂಪರ್ ಕಿಂಗ್ಸ್ 5 ಸಲ ಗೆದ್ದಿದೆ, ಮುಂಬೈ ಇಂಡಿಯನ್ಸ್ ಕೂಡ 5 ಸಲ ಗೆದ್ದಿದೆ. ಸೊ ಈ ಒಂದು ಎರಡೂ ತಂಡಗಳ ಒಂದು ಹೈ ವೋಲ್ಟೇಜ್ ಕದನದಲ್ಲಿ ಒಂದು ಅಚ್ಚರಿ ಘಟನೆ ಒಂದು ನಡೆಯಿತು. ಸೊ ಆ ಘಟನೆಗೆ ಸಂಬಂಧಿಸಿದ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಏನಪ್ಪಾ ಅಂತಂದ್ರೆ, ಫ್ಯಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಏನೋ ಒಂದು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ ಕೆಲವೊಂದು ಅಭಿಮಾನಿಗಳು. ಸೊ ಈ ಘಟನೆ ಬಗ್ಗೆ ನಾವು ಮಾತಾಡೋದಾದ್ರೆ, ಖಲೀಲ್ ಅಹ್ಮದ್ ಅವರು ಬೌಲಿಂಗ್ ಮಾಡೋಕ್ಕೂ ಮೊದಲು ಅವ್ರ ಕೈಯಲ್ಲಿ ಬಾಲ್ ಇತ್ತು. ಸೊ ಅವ್ರು ವಾಕ್ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವ್ರ ಜೋಬಲ್ಲಿ ಕೈ ಇಟ್ಟು ಏನೋ ತಗೊಂಡ್ರು. ಸೊ ಈ ಸಮಯದಲ್ಲಿ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು ಕೂಡ ಅವ್ರ ಹತ್ರ ಬರ್ತಾರೆ. ಸೊ ಆ ಸಮಯದಲ್ಲಿ ಖಲೀಲ್ ಅಹ್ಮದ್ ಅವರು ಚೆಂಡನ್ನ ನಮ್ಮ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ಗೆ ಕೊಡ್ತಾರೆ. ಸೊ ಆ ವೇಳೆ ಅವ್ರಿಗೆ ಋತುರಾಜ್ ಗಾಯಕ್ವಾಡ್ಗೆ ಮತ್ತೆ ಚೆಂಡ್ ಮತ್ತೆ ಗಾಯಕ್ವಾಡ್ ಮತ್ತೆ ರಿಟರ್ನ್ ಮಾಡ್ತಾರೆ ಅವ್ರಿಗೆ. ಸೊ ಆ ಸಂದರ್ಭದಲ್ಲಿ ಆ ಒಂದು ಶಾರ್ಟ್ ವಿಡಿಯೋದಲ್ಲಿ ಇದು ನಾವು ನೋಡ್ಬೋದು. ಸೊ ಋತುರಾಜ್ ಗಾಯಕ್ವಾಡ್ ಅವರು ಬಾಲ್ ಕೊಟ್ಟ ತಕ್ಷಣ ಅವರು ಏನೋ ಸಮಥಿಂಗ್ ಕೊಡ್ತಾರೆ ಇವ್ರ ಕೈಗೆ. ಅದನ್ನ ಇವರು ಋತುರಾಜ್ ಗಾಯಕ್ವಾಡ್ ಜೋಬಲ್ಲಿ ಇಟ್ಕೊಂಡು ಅವ್ರಿಗೇನೋ ಹೇಳ್ಕೊಂಡು ಬರ್ತಾರೆ. ಸೊ ಇದೇ ವಿಡಿಯೋ ವೈರಲ್ ಆಗಿರೋದು. ಸೊ ಇಲ್ಲಿ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಖಲೀಲ್ ಅಹ್ಮದ್ ಅವರು ಜೋಬಿಂದ ಏನೋ ತಗೊಂಡ್ರು, ಅದು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು. ಸೊ ಈ ಒಂದು ಘಟನೆಯಿಂದ ಎಲ್ಲ ಅಭಿಮಾನಿಗಳು ಕೂಡ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಬಾಲ್ ಟ್ಯಾಂಪರಿಂಗ್ ಮಾಡ್ತಾ ಇದ್ದಾರೆ. ಏನೋ ಒಂದು ವಸ್ತು ತಗೊಂಡು ಬಾಲ್ನ ಮೇ ಬಿ ಅಂದ್ರೆ ಅಲ್ಲಿ ಕ್ಯಾಮ್ರಾಗೂ ಅವ್ರು ಕಾಣಿಸ್ತಾ ಇರಲಿಲ್ಲ. ಇಬ್ರು ಬ್ಯಾಕ್ ತಿರ್ಕೊಳ್ತಾರೆ. ಕ್ಯಾಮ್ರಾ ಈ ಕಡೆ ಇದ್ದಾಗ ಕ್ಯಾಮ್ರಾ ಆಪೋಸಿಟ್ ಡೈರೆಕ್ಷನ್ಗೆ ಆ ಕಡೆ ತಿರ್ಕೊಳ್ತಾರೆ ಅವರು. ಸೊ ಅಲ್ಲಿ ಏನ್ ನಡುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಆ ಕಡೆಯಿಂದನೂ ಕ್ಯಾಮ್ರಾದಲ್ಲಿ ಅದು ಕವರ್ ಆಗಿಲ್ಲ ಅದು. ಸೊ ಇದೊಂದು ಡೌಟ್ ಕ್ರಿಯೇಟ್ ಆಗಿದೆ ಇಲ್ಲಿ. ಒಂದ್ ವೇಳೆ ಏನಾದ್ರೂ ಅವ್ರು ಜೋಬಿಂದ ಏನಾದ್ರು ತಗೊಂಡು ಏನಾದ್ರು ಬಾಲ್ಗೆ ಏನಾದ್ರು ಬಿಚ್ಚಿರ್ಬೋದಾ ಅಂತ ಒಂದು ಅನುಮಾನ ಇಲ್ಲಿ. ಸೊ ಅದನ್ನೇ ಹೌದು, ಇವಾಗ ಖಂಡಿತವಾಗ್ಲೂ ಕಾಯ್ತಾ ಇರ್ತಾರೆ. ಈಗ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಅಂದ್ರೆ ಈಗ RCB ಅಭಿಮಾನಿಗಳಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಆಗಲ್ಲ. ಕಾಯ್ತಾ ಇರ್ತಾರೆ, ಈ ತರ ಇನ್ಸಿಡೆಂಟ್ ಸಿಕ್ಲಿ ನಾವು ಆರೋಪ ಮಾಡಬಹುದು ಅನ್ನೋ ಒಂದು ಕಾಯ್ತಾ ಇರ್ತಾರೆ. ಸೊ ಈ ವಿಡಿಯೋ ನೋಡಿದಾಗ ಆಬ್ವಿಯಸ್ಲಿ ಫ್ಯಾನ್ಸ್ ಆಪೋಸಿಟ್ ಟೀಮ್ಸ್ ಫ್ಯಾನ್ಸ್ ಆಲ್ಮೋಸ್ಟ್ ಈ ತರ ಟೀಕೆ ಮಾಡ್ತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಏನೋ ಮ್ಯಾಚ್ ಗೆಲ್ಲಲಿಕ್ಕೆ ಅಂತ. ಸೊ ಇನ್ನೊಂದು ಏನಂತಂದ್ರೆ, ಅವರು ಲಾಸ್ಟ್ 2013 ನಲ್ಲೂ ಕೂಡ ಇದೇ ಒಂದು ಆರೋಪ ಕಂಡು ಬಂದಿತ್ತು. ಅದು 2015 ಅಲ್ಲಿ ಪ್ರೂವ್ ಆಗಿತ್ತು. ಅದೇನಪ್ಪಾ ಅಂದ್ರೆ ನಿಮ್ಗೂ ಗೊತ್ತಿರ್ಬೋದು, ಸ್ಪಾಟ್ ಫಿಕ್ಸಿಂಗ್ ಮತ್ತೆ ಬೆಟ್ಟಿಂಗ್ ಒಂದು ಆರೋಪ ಕೇಳಿ ಬಂದಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ. ಸೊ ಈ ಒಂದು ಕಾರಣಕ್ಕೆ ಒಂದು ಲೋಬಾ ಸಮಿತಿನ ಕ್ರಿಯೇಟ್ ಮಾಡಿತ್ತು ಅವಾಗ 2015 ಅಲ್ಲಿ. ಸೊ ಅಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ರೆ ಅಲ್ಲಿ ಪ್ರೂವ್ ಆಯ್ತು. ಆಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಒಂದು ಮ್ಯಾನೇಜ್ಮೆಂಟ್ ನಲ್ಲಿ ಒಂದು ಅಧಿಕಾರಿ ಅಂದ್ರೆ ಗುರುನಾಥ್ ಮೇಯಪ್ಪನ್ ಅನ್ನೋ ಒಂದು ವ್ಯಕ್ತಿ ಇಲ್ಲಿ ತಂಡದ ಒಳಗಿನ ಕೆಲವೊಂದು ವಿಚಾರಗಳನ್ನ ಅವರು ಹೊರಗಡೆ ಬುಕ್ಕಿಗಳಿಗೆ ಮಾಹಿತಿ ಕೊಟ್ಟಿದ್ರು ಅನ್ನೋ ಒಂದು ಆರೋಪ ಇತ್ತು. ಅದು ಸಾಬೀತಾಗುತ್ತೆ 2015 ಅಲ್ಲಿ. ಲೋಧಾ ಶಿಫಾರಸು ಮಾಡಿದ್ಮೇಲೆ ಅದ್ರಲ್ಲಿ ಸಾಬೀತಾಗುತ್ತೆ. ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿತ್ತು ಅನ್ನೋದು ಕೂಡ ಪ್ರೂವ್ ಆಗುತ್ತೆ. ಈ ಕಾರಣದಿಂದಾಗಿ 2016 ಮತ್ತೆ 2017 ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಎರಡೂ ತಂಡಗಳನ್ನ ಬ್ಯಾನ್ ಮಾಡಿರ್ತಾರೆ 2 ವರ್ಷಗಳ ಕಾಲ. ಸೊ ಇದೊಂದು ಅಭಿಮಾನಿಗಳಿಗೆ ಕೆಂಗಂಡು ಇದ್ದೇ ಇರುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಯಾವಾಗ ನೋಡಿದ್ರು. ಇವಾಗ CSK ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್ ಏನೋ ಒಂದ್ ವೇಳೆ ಚಾಂಪಿಯನ್ ಆದಾಗ ನೀವು 5 ಸಲ ಗೆದ್ದಿದ್ದೀರಿ ಅಂದ್ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಅವರೇನೋ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಒಂದು ಮೆರೆದ್ರೆ, ಏನಾದ್ರು ಒಂದು ತೋರಿಸ್ಕೊಳಕ್ ಹೋದ್ರೆ, ಅವಾಗ RCB ಅವರು ಅವ್ರನ್ನ ನೀವ್ 2 ಸಲ ಬ್ಯಾನ್ ಆಗಿದ್ರೆ ನಮ್ಮ ತಂಡ ಯಾವತ್ತೂ ಆತರ ಮಾಡ್ಲಿಲ್ಲ, ನಾವು ಪ್ರಾಮಾಣಿಕವಾಗಿ ಆಡ್ಕೊಂಡ್ ಬಂದಿದೀವಿ ನಾವು ಎಲ್ಲಾ ಸೀಸನ್ ಕೂಡ, ನಿಮ್ ತರ ನಾವೆಲ್ಲ ಬ್ಯಾನ್ ಆಗಿಲ್ಲ ಯಾವತ್ತೂ. ಸೊ ಈ ತರ ಒಂದು ಫೈಟ್ ಇರುತ್ತೆ ಇಲ್ಲಿ
ಫ್ಯಾನ್ಸ್ ವಾರ್ ಈ ತರ ಇರುತ್ತೆ CSK ಮತ್ತೆ RCBಗೆ. ಸೊ ಈ ತರ ಮ್ಯಾಚ್ ಅಲ್ಲಿ ಇನ್ಸಿಡೆಂಟ್ ನಡೆದಾಗ ಒಂದು ಆರೋಪಗಳು ಕೇಳಿ ಬಂದಾಗ ಸಹಜವಾಗಿನೇ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಫ್ಯಾನ್ಸ್ ಆರೋಪ ಮಾಡೇ ಮಾಡ್ತಾರೆ. ಸೊ ಇದು ನಡೆದಿದ್ದು ನಿನ್ನೆ ಘಟನೆ ಅದು. ಬಟ್ ಅದು ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಅಷ್ಟೇನೆ. ಬಟ್ ಅದನ್ನೇನು BCCI ಕನ್ಸಿಡರ್ ಮಾಡಿ ತುಂಬಾ ಕ್ಲೋಸ್ ಆಗಿ ಕಾಣ್ತಿದೆ ಸರ್. ಆ ಕ್ಯಾಮ್ರಾ ಹಿಂದೆ ಬಂದು ಖಲೀಲ್ ಅಹ್ಮದ್ ಅವರು ಕೂಡ ಋತುರಾಜ್ ಗಾಯಕ್ವಾಡ್ ತುಂಬಾ ಕ್ಲೋಸ್ ಆಗ್ತಾರೆ. ಅವಾಗ ಕೈ ಜೇಬಲ್ಲಿ ಏನೋ ತೆಗೆದುಕೊಳ್ತಾರೆ ಖಲೀಲ್ ಅಹ್ಮದ್ ಅವರು. ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ. ಮತ್ತೆ ಇವರು ಕೂಡ ಗಾಯಕ್ವಾಡ್ ಅವರು ಜೇಬಲ್ಲಿ ಇಟ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನೇ ಒಂದು ಕಟ್ ಮಾಡಿ, ಆ ವಿಡಿಯೋ ತುಣುಕನೆ ಕಟ್ ಮಾಡಿ RCB ಫ್ಯಾನ್ಸ್ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ. ತಮಗೆ ಬಂದಂತೆ ಕ್ಯಾಪ್ಷನ್ ಕೂಡ ಕೊಡ್ತಾ ಇದ್ದಾರೆ ಮತ್ತು ಚೆನ್ನೈ ಆಟಗಾರರ ಬಗ್ಗೆ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದಾರೆ. ಹೌದು, ಅಂದ್ರೆ ಈ ತರ ಅದೇ ಈಗ ಆಪೋಸಿಟ್ ಅಲ್ಲಿ ಏನ್ ನಡೀತು ಅನ್ನೋದು ಅಂದ್ರೆ ನಮ್ಗೆ ಆ ಕಡೆ ಒಂದು ಕ್ಲೋಸ್ ಅಪ್ ಆ ಕ್ಯಾಮ್ರಾ ಡೈರೆಕ್ಷನ್ ಅಲ್ಲಿ ನಮ್ಗೆ ಅವ್ರ ಆ ಕಡೆ ತಿರ್ಕೊಂಡ್ಬಿಟ್ರು. ಕ್ಯಾಮ್ರಾ ಈ ಕಡೆಯಿಂದ ನಾವು ನೋಡಿದ್ದು ಆ ಕಡೆ ಡೈರೆಕ್ಷನ್ ಕ್ಯಾಮ್ರಾದಲ್ಲಿ ನಮ್ಗೆ ಶಾರ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಲ್ಲೇನ್ ನಡೀತಾ ಇತ್ತು ಅನ್ನೋದು ನಮ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಇತ್ತು. ಸೊ ಇಬ್ರು ಫೇಸ್ ಡೈರೆಕ್ಷನ್ ಆ ಕಡೆ ಮಾಡ್ಕೊಂಡ್ರು, ಕ್ಯಾಮ್ರಾ ಸಿಗ್ಲಿಲ್ಲ. ಸೊ ಅವಾಗ ನಮ್ಗೆ ಅಲ್ಲಿ ಡೌಟ್ ಕ್ರಿಯೇಟ್ ಆಗುತ್ತೆ ಆ ಒಂದು ವಿಡಿಯೋ ನೋಡಿದಾಗ. ಎಸ್ ರಮೇಶ್ ಅವರೇ, ಇದ್ರ ಬಗ್ಗೆ ನೋಡುವ BCCI ಏನಾದ್ರೂ ಸ್ಪಷ್ಟತೆ ಕೊಡುತ್ತಾ ಅಥವಾ ಅದನ್ನ ಪೂರ್ತಿಯಾಗಿರುವಂತಹ ವಿಡಿಯೋವನ್ನ ತೆಗೆಸಿ ಮತ್ತೆ ಏನಾದ್ರೂ ಈ ತರಹದ ಒಂದು ಆರೋಪಕ್ಕೆ ಸಾಕ್ಷಿ ಆಯ್ತಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಅನ್ನುವಂಥದ್ರ ಬಗ್ಗೆ BCCI ಸ್ಪಷ್ಟತೆ ಕೊಡಬೇಕು ಅಥವಾ IPL ಮ್ಯಾನೇಜ್ಮೆಂಟ್ ಸ್ಪಷ್ಟತೆ ಕೊಡಬೇಕು. ಬಟ್ ಇವಾಗ ಇದನ್ನ ಫ್ಯಾನ್ಸ್ ಈಗ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರೋಪ ಮಾಡ್ತಾ ಇದಾರೆ ಅಷ್ಟೇನೆ. ಬಟ್ ಇವಾಗ ಇದನ್ನ BCCI ಸೀರಿಯಸ್ ತಗೊಂಡ್ಬೇಕು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ತಂಡ ಕ್ವಶನ್ ರೈಸ್ ಮಾಡ್ಬೇಕಲ್ಲ, ಅವರಲ್ಲಿ ದೂರ ಕೊಡ್ಬೇಕು. ಈ ತರ ಹಿಂಗಾಗಿದೆ, ಇದನ್ನ ಪರ್ಸನಲ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಿದ್ದು ಏನಾಗಿದೆ ಅಂತ ಅವ್ರೇನಾದ್ರೂ BCCI ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅವಾಗ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಆ ವಿಡಿಯೋನ ಎಲ್ಲ ಆಂಗಲ್ ನೋಡ್ಬಿಟ್ಟು ಅದು ಏನಂತ ನಡೆದು ಪ್ಲೇಯರ್ಸ್ ಅವ್ರಿಬ್ಬರನ್ನು ಕರೆಸಿ ಏನಂತ ಅವ್ರನ್ನೂ ಒಂದು ವಿಚಾರಣೆ ಮಾಡ್ಬೋದು, ಏನಂತ ಅವ್ರ ಕಡೆಯಿಂದ ಒಂದು ಸ್ಪಷ್ಟತೆ ತಗೊಳ್ಬೋದು. ಆಮೇಲೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಫೈನಲ್ ಜಡ್ಜ್ಮೆಂಟ್ ಕೊಡ್ಬೋದು. ಬಟ್ ಅದೇ ಈ ಫ್ಯಾನ್ಸ್ ಏನೇ ದೂರ ಕೊಟ್ಟರು ಒಂದು ಆರೋಪ ಮಾಡಿದ್ರು ಕೂಡ ಅದು BCCI ಕನ್ಸಿಡರ್ ಮಾಡಲ್ಲ. ಅಲ್ಲಿ ಟೀಮ್ಸ್ ಮಾಡ್ಬೇಕು, ಅಲ್ಲಿ ಎದುರು ಎಸ್ಪೆಷಲಿ ಮುಂಬೈ ಇಂಡಿಯನ್ಸ್ ಅಲ್ವಾ ಒತ್ತಾಡಿದ್ದು. ಸೊ ಅವರು ಆರೋಪ ಮಾಡ್ಬೇಕು, ಅವ್ರೇನಾದ್ರು ಕಂಪ್ಲೇಂಟ್ ಕೊಟ್ರೆ ಖಂಡಿತವಾಗ್ಲೂ ಇದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ನೋಡುವ ಏನಾಗುತ್ತೆ ಫೈನಲಿ ಅಂತ ಹೇಳಿ. ರಮೇಶ್ ಅವರೇ, ಧನ್ಯವಾದಗಳು ಈ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ. ವೀಕ್ಷಕರು, ಇದಾಗಿತ್ತು ಇವತ್ತಿನ IPL ಧಮಾಕಾದ ವಿಶೇಷ ಕಾರ್ಯಕ್ರಮ. ಹೀಗೆ IPL ನ ಈ ಒಂದು 18ನೇ ಸೀಸನ್ ನಲ್ಲಿ ನಡೆಯುವಂತಹ ಎಲ್ಲ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನಮ್ಮ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.